ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುತ್ತಾರೆ ಸಿದ್ದರಾಮಯ್ಯ ಸರ್ ಈಗ ಉದ್ಘಾಟಿಸಿ ಹೇಳಿರುತ್ತಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೃಷಿ ಇಲಾಖೆಯ ಪರವಾಗಿ ಕೃಷಿ ಇಲಾಖೆಯ ಸಹಯೋಗದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಏಕೈಕ ಪ್ರದರ್ಶನ ಮೇಳದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಏಕೈಕ ಐಟಮಲ್ಲಿ ನಮ್ಮ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಶಶ್ಮಿ ಭಟ್ ಅಂತೇಳಿ ಇವರು ಮರೆತು ಹೋದ ಖಾದ್ಯಗಳು ಅಂತೇಳಿ ನಿಮಗೆ ಅಲ್ಲಿ ಕಾಣ್ತಾ ಉಂಟು. ಫಾರ್ಗಾಟನ್ ಟ್ರೆಷರ್ ಶಾಪ್ ಅಂತೇಳಿ ಆ ಪ್ರಕಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನಲ್ಲಿ ಅಸ್ತಿತ್ವದಲ್ಲಿರುವಂತಹ ಅಥವಾ ತುಂಬ ಪ್ರಚಲಿತ ಇರುವಂತಹ ಒಂದು ಮರ ಕೆಸುವಿನ ಅಂದರೆ ಹಾಲು ಕೆಸುವಿನ ಒಂದು ಖಾದ್ಯಗಳನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಹಾಲು ಕೆಸು ಅಂದರೆ ಅದರಲ್ಲಿ ಆಗುವಂತಹ ಪದಾರ್ಥಗಳನ್ನು ತುಳುನಾಡಿನ ಜನರು ಅಂದರೆ ತುಳುವರು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಉಪಯೋಗಿಸಬೇಕು ಅನ್ನೋದೊಂದು ಪ್ರತೀತಿ ಇದೆ. ಅದು ಯಾಕಂತಂದರೆ ಅದರಿಂದ ಮಾಡಿದ ಪದಾರ್ಥಗಳನ್ನು ಉಪಯೋಗಿಸಿದರೆ ಹೊಟ್ಟೆಯಲ್ಲಿರುವ ಯಾವುದೇ ವಿಷ ಪದಾರ್ಥಗಳನ್ನು ಅದು ಕಳೆದು ಹೀರಿ ತೆಗೆತದಂಥ ಒಂದು ಪ್ರತೀತಿ ಇದೆ. ಅದು ವೈಜ್ಞಾನಿಕವಾಗಿ ಕೂಡ ನಿಜವಾಗಿರುವಂಥದ್ದು. ಅಂತಹ ಹಾಲು ಕೆಸುವಿನಿಂದ ಮಾಡಿರುವಂತಹ ಹಲವಾರು ಖಾದ್ಯ ಪದಾರ್ಥಗಳನ್ನು ಇಲ್ಲಿ ಶಶ್ಮಿ ಭಟ್ ಅವರು, ಸುಳ್ಯ ಅಜ್ಜವರದ ಶಶ್ಮಿ ಭಟ್ ಅವರು ಸ್ವತಃ ತಯಾರಿಸಿ ಬೆಂಗಳೂರಿಗೆ ತಂದು ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಪ್ರದರ್ಶನಕ್ಕೆ ಬೆಳಗಿನಿಂದ ಬಂದಿರುವಂತಹ ಸಾವಿರಾರು ಜನರು, ಮುಖ್ಯವಾಗಿ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಬಂದು ಪ್ರಶಂಸಿಸಿ ಈಗಾಗಲೇ ಹೋಗಿರುತ್ತಾರೆ. ಇನ್ನು ಮುಂದೆ ಕೂಡ ನಾಳೆ ಮತ್ತು ನಾಳಿದ್ದು 2 ದಿನ ಪ್ರದರ್ಶನ ಮೇಳ ಮುಂದುವರಿಲಿಕ್ಕಿದೆ. ಹಾಗಾಗಿ ನಮ್ಮ ಶಶ್ಮಿ ಭಟ್ ಅವರು ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಕೂಡ ಸಿರಿಧಾನ್ಯ ಮೇಳದಲ್ಲಿ ಇದೇ ರೀತಿಯಲ್ಲಿ ಭಾಗವಹಿಸಿ ತನ್ನ ಸ್ವತಃ ಖಾದ್ಯಗಳನ್ನು ಲೈವ್ ಆಗಿ ಇಲ್ಲಿ ಮಾಡಿ ತೋರಿಸಿ 2 ವರ್ಷ ಕೂಡ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಈ ವರ್ಷ ಕೂಡ ನಮಗೆ ಅಂತ ನಿರೀಕ್ಷೆ